ರಣ್ಯಾರಾವ್ ಪ್ರಕರಣ, ಈ ಪ್ರಕರಣದಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆಯಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಪ್ರಕರಣದಲ್ಲಿ ಸಚಿವರ ಭಾಗಿತ್ವ ಇದೆ ಅಂತ ಹೇಳಿ ಬಿಜೆಪಿ ನೇರ ಆರೋಪ ಮಾಡ್ತಾ ಇದೆ. ಸದನದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೆಸೋದಕ್ಕೆ ಪಟ್ಟು ಹಿಡಿದಿದೆ ಬಿಜೆಪಿ. ನಿನ್ನೆ ಸುನೀಲ್ ಕುಮಾರ್ ಅವರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಹೋಮ್ ಮಿನಿಸ್ಟರ್ ಆಗಿ ಈ ವಿಚಾರ ನಿಮ್ಗೆ ಹೇಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸೆಷನ್ ನಲ್ಲೇ ಮಾಡಿದ್ದಾರೆ. ಇಬ್ಬರು ಸಚಿವರ ಸಂಪರ್ಕ ಇರೋದು ಬಹಿರಂಗವಾಗಬೇಕು, ಆ ಸಚಿವರು ಯಾರು ಅನ್ನೋದು ಗೊತ್ತಾಗಬೇಕು. ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಈಗ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸುನೀಲ್ ಕುಮಾರ್ ಅಷ್ಟೇ ಅಲ್ಲ, ಬೇರೆ ನಾಯಕರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಪ್ಲಾನ್ ಇದೆ. ಸರ್ಕಾರವನ್ನ ಮುಜುಗರಕ್ಕೀಡು ಮಾಡೋದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸಿದೆ. ಅದರ ಜೊತೆಗೆ ಆ ಸಚಿವರು ಯಾರು ಅದನ್ನ ಬಹಿರಂಗಪಡಿಸಬೇಕು ಸರ್ಕಾರ, ಆ ರಿಪೋರ್ಟ್ ಅನ್ನ ಬಹಿರಂಗಪಡಿಸಬೇಕು ಅಂತ ಒತ್ತಾಯ ಮಾಡ್ತಿದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ನಿನ್ನೆ ಸುನೀಲ್ ಕುಮಾರ್ ಅವರು ಗೃಹ ಸಚಿವರಿಗೆ ಈ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಸಚಿವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಓದಿದ್ದೀನಿ, ನ್ಯೂಸಲ್ಲಿ ನೋಡಿದ್ದೀನಿ. ಅವ್ರು ಯಾರು ಅಟ್ಲೀಸ್ಟ್ ಹೇಳಿ ಅನ್ನೋದು. ಈಗ ಇಡೀ ಬಿಜೆಪಿ ಈ ಕೇಸ್ನ ತೀವ್ರತೆಯನ್ನ ಹೆಚ್ಚು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಏನೇನೆಲ್ಲ ಮಾಡ್ತಾರೆ ಹಾಗಾದ್ರೆ ಬಿಜೆಪಿ ಲೀಡರ್ಸ್? ಸಭಾ ಬಹಳ ಮುಖ್ಯವಾಗಿರುವಂತದ್ದು ನಟಿ ರಣ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನೇ ದಿನೇ ಕೂಡ ಹೊಸ ರೂಪಗಳನ್ನ ಕೂಡ ಪಡ್ಕೊಳ್ತಾ ಇದೆ. ಸೊ ಮುಖ್ಯವಾಗಿ ಎಲ್ಲೊಂದ್ ಕಡೆ ಇಬ್ಬರು ಸಚಿವರು, ಸರ್ಕಾರದ ಸಚಿವರು ಕೂಡ ರಣ್ಯಾ ರಾವ್ ಪ್ರಕರಣದಲ್ಲಿ ಕೂಡ ಅವರು ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತ ಗುರುತರ ಆರೋಪವನ್ನ ಈಗಾಗಲೇ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ನಿನ್ನೆ ಅಷ್ಟೇ ಕೂಡ ಸದನದ ಒಳಗೆ ಕೂಡ ಬಿಜೆಪಿಯ ಸುನೀಲ್ ಕುಮಾರ್ ನೇರವಾಗಿ ಸಚಿವರು ಯಾರು ಅವರು ಬೆನ್ನಿಗೆ ನಿಂತಿದ್ದಾರೆ, ಯಾರು ಅವರಿಗೆ ಸಹಾಯ ಮಾಡಿದ್ದಾರೆ, ಅವರ ಹೆಸರು ಬಹಿರಂಗ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅವರು ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಸೊ ಇದು ಸಿಬಿಐ ತನಿಖೆ ಆಗಲೇಬೇಕು, ಆ ಇಬ್ಬರು ಸಚಿವರು ಯಾರು ಅನ್ನುವಂಥದ್ದನ್ನ ಬಹಿರಂಗ ಆಗಬೇಕು, ಯಾಕೆ ಅವರಿಗೆ ಬೆಂಬಲವನ್ನು ಕೊಡಿ, ಯಾಕೆ ಅವರಿಗೆ ಸಹಾಯ ಮಾಡಿದ್ರು, ಯಾವ ರೀತಿ ಅವರಿಗೆ ಸಹಾಯ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಕಡೆ ರಣ್ಯಾ ರಾವ್ ಅವರ ಬಂಧನದ ಸಂದರ್ಭದಲ್ಲಿ ಸಚಿವರೊಬ್ಬರೊಬ್ಬರು ಪ್ರಭಾವ ಬೀರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗಂಭೀರ ಆರೋಪ ಆಗಿದೆ. ಹಾಗಾಗಿ ಇದೆಲ್ಲವೂ ಕೂಡ ಮಾಧ್ಯಮಗಳಿಂದ ಹೊರಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಇಬ್ಬರು ಸರ್ಕಾರದ ಸಚಿವರು ಯಾರು ಅನ್ನುವಂಥದ್ದು ಬಹಿರಂಗ ಆಗಬೇಕು ಅನ್ನುವಂತ ಮಾತುಗಳು ಕೂಡ ಈಗ ವ್ಯಕ್ತ ಆಗ್ತಿರುವಂತದ್ದು. ಒಂದು ಬಲ್ಲ ಮೂಲಗಳ ಪ್ರಕಾರ ಬೆಂಗಳೂರಿನ ಪ್ರಮುಖ ಸಚಿವರೊಬ್ಬರೇ ಕೂಡ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಈಗ ಕೇಳಿಬರ್ತಿದೆ. ಇದೇ ವಿಚಾರವನ್ನ ಮತ್ತೆ ಸದನದೊಳಗೆ ಪ್ರಸ್ತಾಪಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಮುಂದಾಗಿದೆ ಅನ್ನುವಂಥದ್ದು ಕೂಡ ಕೇಳಿಬರ್ತಿದೆ. ಅಂದ್ರೆ ಅಧಿವೇಶನ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರದ ವಿರುದ್ಧ ಅಸ್ತ್ರವನ್ನು ಬಳಸಿಕೊಳ್ಳುವಂಥದ್ದು ಮತ್ತೆ ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಈ ಒಂದು ಅಸ್ತ್ರವನ್ನ ಪ್ರಮುಖವಾಗಿ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.